ಯಾರೋ ಕನ್ನಡದ ಅಭಿಮಾನಿಗಳು ಕನ್ನಡದ ಫ್ಲ್ಯಾಗ್ ಕೊಟ್ಟರು. ಮೇಲೆ ತಗೊಂಡೋಗಿ ನಮ್ಮ ತೇಜಸ್ವಿ ಅವ್ರ ಫೋಟೋದ ಜೊತೆಗೆ ಇದನ್ನು ಆರಿಸ್ತೀವಿ. ಬನ್ನಿ ಹೋಗೋಣ. ನೋಡಿ ಗಾಳಿ ಭಾಳ ಚೆನ್ನಾಗಿ ಆಡ್ತಾ ಇದೆ. ಫ್ಲ್ಯಾಗ್ ಸೂಪರ್. ಅಲ್ಲಿ ಈಗ ಈ ಜನ ಎಲ್ಲ ಹೋಗ್ತಾ ಇದ್ದಾರಲ್ಲ, ಆ ರೂಟಲ್ಲಿ ಅಲ್ಲೇನಾಗಿದೆ, ನೇತ್ರಾವತಿ ಅದೊಂದು ಪಾಯಿಂಟ್ ಇದೆ, ವಾಟರ್ ಪಾಯಿಂಟ್. ನೋಡಿ ಈ ಮರಗಳೆಲ್ಲ ಬೆಳೆದಿದ್ದಾವಲ್ಲ ಈ ಕಣಿವೆ, ಈ ಬೆಟ್ಟದ ಮೇಲಿಂದ ಇಲ್ಲಿಂದ ಎಲ್ಲ ಕಲೆಕ್ಟಿವ್ ವಾಟರ್ ಬಂದ್ಬಿಟ್ಟು ಅಲ್ಲಿ ಸೇರಿ ಮತ್ತು ಈ ಥರದ್ದು ಇನ್ನೊಂದು ಎಷ್ಟೊಂದು ಸ್ಟ್ರೀಮ್ಗಳು ಸೇರಿಕೊಂಡು ನೇತ್ರಾವತಿ ನದಿ ಆಗಿ ಹೋಗುತ್ತೆ. ನೋಡ್ರಿ ಬೆಸ್ಟ್ ಎಕ್ಸಾಂಪಲ್. ಅಂದರೆ ಈಗ ಒಂದು ರಿವರ್ಗೆ ಕಲೆಕ್ಟಿವ್ ಪಾಯಿಂಟ್ಸು ಎಲ್ಲಿಂದ ಬರುತ್ತೆ ಅಂದರೆ ಇಲ್ಲೇ ನೋಡಿ ಈ ಥರ ಇರುತ್ತೆ. ಆ ಮರಗಳು ಎಲ್ಲೆಲ್ಲಿ ಬೆಳೆದಿದ್ದಾವಲ್ಲ ಅದ್ರ ಪಕ್ಕದಲ್ಲೇ ಆ ತೊರೆಗಳು ಹರ್ಕೊಂಬರ್ತಾ ಇರುತ್ತೆ. ಬಂದು ಇಲ್ಲಿ ಸೇರಿಕೊಂಡು ಇಲ್ಲಿ ಕೆಳಗಡೆ ನದಿಯಾಗಿ ಹರ್ಕೊಂಡು ಹೋಗುತ್ತೆ. ಭಾಳ ವ್ಯೂ ಸೈಕಿಕ್ ಆಗಿದೆ, ಸಖತ್ತಾಗಿದೆ ಮಾತ್ರ. ಸ್ವಲ್ಪ ಮೇಲೆ ಬಂದ ತಕ್ಷಣ ಈ ವ್ಯೂ ಕಾಣಿಸ್ತಾ ಇದೆ. ತೇಲಾಡ್ತಿರೋ ಮೋಡಗಳು, ಮತ್ತು ಗದ್ದೆಗಳಿದ್ದಾವೆ ಇಲ್ಲೆಲ್ಲ ಜಾಸ್ತಿ. ಗದ್ದೆ ಎಲ್ಲ ಫಾರೆಸ್ಟ್ ಏರಿಯಾ ಸುತ್ತನೂ, ಅಲ್ಲಲ್ಲೆಲ್ಲ ಪುಟ್ಟ ಮನೆಗಳು. ಅದಂತೂ ನನಗೆ ಗೊತ್ತಿಲ್ಲ ಅದೇ ವಾಸ ಮಾಡ್ತಾಯಿದ್ದಾರೆ ಈ ಮನೆಯವರೆಲ್ಲರೂ ಅಂತ. ಇಷ್ಟು ಹೈಟಲ್ಲಿ ಗದ್ದೆಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲಾದೋ ಒಂದು ನೋಡಿ ಮೋಡದ ಕೆಳಗಡೆ ಒಂದು ಗ್ರೂಪ್ ಆಫ್ ಹೌಸಸ್ ಥರ ಇದೆ. ಸೀನ್ ಮಾತ್ರ ಸೈಕಿಕ್ ಆಗಿದೆ. ಎಲ್ಲರಿಗೂ ನಮಸ್ಕಾರ. ನಾವಿವಾಗ ನೇತ್ರಾವತಿ ಪೀಕ್ ಟ್ರೆಕ್ಕಿಂಗ್ ಹೊರಟಿದ್ದೀವಿ. ನಮ್ಮ ಮನೋಹರ ನನ್ನನ್ನು ಭಾಳ ಬಲಂತ ಮಾಡಿ ಹೊರಡಿಸ್ಕೊಂಬರ್ತಾ ಇದ್ದಾನೆ ಬೇಗ. ಇದು ನಾವು ಈಗ ಬೇಸ್ವರೆಗೂ ನಾವು ಈ ಥರ ಈ ಪಿಕಪ್ ವ್ಯಾನಲ್ಲಿ ಹೋಗಬೇಕು. ಅಲ್ಲಿಂದ ನಾವು ಟ್ರೆಕ್ ಸ್ಟಾರ್ಟ್ ಮಾಡಬೇಕು. ಬನ್ನಿ ಹೋಗುವ. ಜೀಪ್ ರೈಡ್ ಕಮೆಂಟ್ಸ್ ಆಗಿದೆ. ಎಲ್ಲರೂ ಚೀರ್ ಮಾಡ್ರಪ್ಪ. ಈ ಥರ ಇದೆ ವಾತಾವರಣ. ಮಳೆ ಬರ್ತಾನೆ ಇದೆ. ನನ್ನ ಕ್ಯಾಮ್ರಾ ಹಾಳಾಗೋದು ಅಂತ ಗ್ಯಾರಂಟಿ. ಜಾಸ್ತಿ ಶೂಟಿಂಗ್ ಮಾಡೋಕ್ಕಾಗಲ್ಲ, ಮಳೆ ಇದ್ದೇ ಇದೆ. ದಾರಿ ಬಿಟ್ಟು ಈ ಥರ ಫಾಲ್ಸ್ಗಳು ಸಿಗ್ತಾ ಇದ್ದಾವೆ. ಒಳ್ಳೆ ಸ್ಟ್ರೀಮ್ ಹರಿತಾ ಇದೆ. ಕಡಿದಾದ ಒಂದು ದಾರಿ. ಇಲ್ಲೆಲ್ಲ ಲೋಕಲ್ಸೇ ಓಡಿಸ್ಬೇಕು, ನಮ್ಮಂಥವ್ರಿಗೆ ಆಗಲ್ಲ, ಕಷ್ಟ. 4x4 ತಂದ್ರೂ ನಾವು ಗಾಡಿ ಓಡಿಸೋಕ್ಕಾಗಲ್ಲ ಈ ರೋಡಲ್ಲಿ. ಭಾಳ ಚೆನ್ನಾಗಿದೆ. ಅಡಿಕೆ ತೋಟ, ಕಾಫಿ ತೋಟ, ಟೀ ಎಸ್ಟೇಟು ಎಲ್ಲ ಥರ ಪ್ಯಾಚಸ್ ಇದ್ದಾವೆ ಇಲ್ಲಿ. ನೋಡ್ರಿ ಇದು ಸ್ಟೀಪು. ನಾವು ಇಲ್ಲಿವರೆಗೂ ಈ ಥರ ಪಿಕಪ್ ಜೀಪಲ್ಲಿ ಬಂದ್ವಿ. ಮತ್ತು ಇಲ್ಲಿಂದ ನಮ್ಮದು ಟ್ರೆಕ್ಕಿಂಗ್ ಶುರುವಾಗುತ್ತೆ. ಇಲ್ಲಿ ಜಸ್ಟ್ ಫೀಸ್ ಡೀಟೇಲ್ಸ್ ಅಂದರೆ ಕರ್ನಾಟಕ ಅರಣ್ಯ ಇಲಾಖೆಯವ್ರದ್ದು ವಯಸ್ಕರಿಗೆ 200, ಮಕ್ಕಳಿಗೆ 100, ವಿದೇಶಿಯರಿಗೆ 400, ಚಾರಣ ಶುಲ್ಕ 300, ಒಟ್ಟು 500 ರೂಪಾಯಿ ಆಗುತ್ತೆ. ಕ್ಯಾಮ್ರಾ ವಿತ್ ಕ್ಯಾಮ್ರಾ ಹೋಯ್ತಂದ್ರೆ 1000 ರೂಪಾಯಿ. ಈ ಥರ ಇದೆ ಟ್ರೆಕ್ಕಿಂಗ್ ಫೀಸಸ್ ಇಲ್ಲಿ. ಈ ಥರ ರೋಡಲ್ಲಿ ಒಂದು 2 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಮುಂಚೆ ಇಲ್ಲೂ ಜೀಪ್ಸ್ನ ಬಿಡ್ತಿದ್ರಂತೆ, ಸ್ವಲ್ಪ ದಿವಸದಿಂದ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ. ನೋಡಿ ಇಲ್ಲೊಂದು ಫಾಲ್ಸು ವಿಸಿಬಲ್ ಆಗ್ತಾ ಇದೆ ಲೈಟಾಗಿ. ಎಷ್ಟು ಬೋರ್ಗರದ ಹರಿತಾ ಇದೆ ನದಿ. ಇದೆ ದೊಡ್ಡ ದೊಡ್ಡ ನದಿಗಳನ್ನೆಲ್ಲ ಫೀಡ್ ಮಾಡುವಂಥ ವಾಟರ್ ಸೋರ್ಸ್ಗಳು. ಈ ಮಲ್ನಾಡ್ ತಪ್ಪಲಲ್ಲಿ ಇದೊಂದು ವಿಶೇಷ. ಇಲ್ಲಿಂದ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಹೇಗಿದೆ ಫಾಲ್ಸ್. ವಾವ್. ಈ ಥರ ಇದೆ. ಅಡಿಕೆ ಗಿಡಗಳ ಮಧ್ಯದಲ್ಲಿ ಕಾಣಿಸ್ತಾ ಇದೆ ಫಾಲ್ಸ್.
ಅದ್ರ ಪಕ್ಕಕ್ಕೆ ಹೋಗ್ತಾ ಇದ್ದೀವಿ. ಆ ಸ್ಟ್ರೀಮ್ ಸೋರ್ಸ್ ಎಲ್ಲಿಂದ ಬರ್ತಾ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಹಾಕ್ತೀನಿ. ಈಗ ಹೋಗ್ತಾ ಇದೀವಿ ನಾವು. ಹೋಗೋಣ ಬನ್ನಿ ಹತ್ರಕ್ಕೆ. ನೋಡಿ, ಆ ಮೇಲ್ಗಡೆಯಿಂದನೂ ಒಂದು ಚಿಕ್ಕ ಸ್ಟ್ರೀಮ್ ಬರ್ತಾ ಇದೆ. ಮತ್ತು ಈ ಕಡೆಯಿಂದ ಬಂದು ಈ ಸೇತುವೆ ಕೆಳಗಾಸಿ ಹಿಂಗೋಗಿ ಅಲ್ಲಿ ಫಾಲ್ಸ್ನ ಫಾರ್ಮೇಷನ್ ಮಾಡ್ತಾ ಇದೆ. ಒಳ್ಳೆ ಹಾಲು ನೊರೆ ಥರ ನೀರು ಹರಿತಾ ಇದೆ. ಪ್ಯೂರೆಸ್ಟ್ ಫಾರ್ಮ್ ಆಫ್ ವಾಟರ್ ಇವೆಲ್ಲ. 0% ಕಂಟ್ಯಾಮಿನೇಷನ್ ಇದಕ್ಕೆ. ಅಲ್ಲಿ ನೋಡಿ, ಫಾಲ್ಸ್ ಬೀಳ್ತಾ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಲ್ಲಿಂದ ಹೋಗಿ ಅಲ್ಲಿ ಬೀಳ್ತಾ ಇದೆ. ಈ ಪಾಯಿಂಟ್ವರೆಗೂ ಮುಂಚೆ ವೆಹಿಕಲ್ಸ್ ಬರ್ತಾ ಇತ್ತಂತೆ. ಈಗ ಮುಂಚೆ ನಮ್ಮನ್ನಲ್ಲೇ ಇಳಿಸ್ಬಿಟ್ರು. ಇಲ್ಲಿ ಬಂದು ನಾವು ಟಿಕೆಟ್ ತೊಗೋಬೇಕು. ಇಲ್ಲಿ ಟಿಕೆಟ್ ತೊಗೊಂಡು ಇಲ್ಲಿಂದ ನಮಗೆ ಫಾರೆಸ್ಟ್ ಟ್ರೆಕ್ಕಿಂಗು ಶುರುವಾಗುತ್ತೆ. ಇಲ್ಲಿಂದ ನಂದು ಪಯಣಿಗ ಪ್ರಶಾಂತ್ ಅಂತ ಸರ್. ಹೌದಾ ಸರ್? ನೀವು ಯಾರೆಲ್ಲಿದ್ದೀರಾ ನೀವು? ಹಾಂ, ನಾವು ಇವರಲ್ಲಿದ್ದೀವಿ. ಇಷ್ಟೇ ಇಲ್ಲ ಹೋಗಿದ್ದೀವಿ ಮುಂದೆ. ಹಾಂ, ಸ್ವಲ್ಪ ದೂರ ನಾವು ಹತ್ತದ ಮೇಲೆ ಸ್ವಲ್ಪ ಫ್ಲ್ಯಾಟ್ ಆಗುವಂಥ ಸ್ವಲ್ಪ ದಾರಿ ಸಿಕ್ತು. ಫುಲ್ ಕಾಡಿದೆ. ಸೆಂಟ್ರಲ್ ಒಳ್ಳೆ ಟ್ರೆಕ್ಕಿಂಗ್ ಪಾತ್ ಇದೆ. ಈ ಥರ ಇದೆ ನೋಡಿ. ಸ್ವಲ್ಪ ಮೇಲೆ ಹತ್ತದ್ಮೇಲೆ ನೋಡ್ರಿ ಇಲ್ಲೊಂದು ಮನೆ ಸಿಕ್ತು. ಮತ್ತು ಮೋಡಗಳು ಯಾವ ಥರ ಇದೆ. ಮಲೆನಾಡು ಗಿಡ್ಡ ಹಸು ಆ ಮನೆಯವ್ರದ್ದಿರಬೇಕು. ಈ ಥರ ಇದೆ ನೋಡಿ. ಮೇಲೆ ಹತ್ತಿ ಹೋಗ್ಬೇಕು ಇಲ್ಲಿಂದ. ಸ್ವಲ್ಪ ಜಾರಲು ಮಳೆ ಬಂದಿರೋದ್ರಿಂದ ನೋಡಿ ಆ ಥರ ಒಂದು ಪೀಕ್ ಇದೆ. ಯಾವುದೋ ಒಂದು ಚಿಕ್ಕದು. ಮೋಡಗಳೆಲ್ಲ ತೇಲ್ ಬರ್ತಾ ಇದೆ. ಯಾವುದೋ ಮರಗಳು ಗುಹೆ ಥರ ಇದೆ. ಭಾಳ ಚೆನ್ನಾಗಿದೆ. ಓಕೆ, ಕೆಳಗಡೆ ನೋಡಿದ್ವಲ್ಲ ಅದೇ ಸ್ಟ್ರೀಮಿಂದ ಇದು ಸೋರ್ಸ್ ಇರಬೇಕು ಮೇಲ್ಗಡೆ. ನೀರು ಗಲೀಜು ಮಾಡಬಾರ್ದು ಅಂತ ಸ್ಪಾನ್ಸರ್ಡ್ ಬೈ ಬೆಂಗಳೂರು ಟ್ರೆಕ್ಕರ್ಸ್ ಅಂತ ಬೋರ್ಡ್ ಹಾಕಿದ್ದಾರೆ. ಯಾಕಂದರೆ ಟ್ರೆಕ್ಕರ್ಸ್ಗೆಲ್ಲ ಇಲ್ಲಿ ನೀರು ಬೇಕು ಅಂದರೆ ಕುಡಿಯೋ ನೀರಿಗೆ ಇಲ್ಲಿ ವ್ಯವಸ್ಥೆ ಆಗುತ್ತೆ. ಅದಕ್ಕೋಸ್ಕರ ಕುಡಿಯೋ ನೀರು ಇಲ್ಲೂ ನೀರಿನಂತೂ ಯಾವುದೇ ಕಾರಣಕ್ಕೂ ಗಲೀಜು ಮಾಡೋಕ್ಕೆ ಹೋಗಬಾರ್ದು. ಯಾರ ಟೀಮ್ ನೀವೆಲ್ಲ? हाँ यूपी मतलब में इधर ट्रक्कर्स कौन लेकर आ रहे हैं? ट्रक्कर कौन लेकर आया है? नेटिव. ओके ठीक है, थैंक यू. कितना लोग है? ओके ಫೈನ್. ಅಲ್ಲಿ ಹುಡುಗರು ಸ್ವಲ್ಪ ಮ್ಯೂಸಿಕ್ ಪ್ಲೇ ಮಾಡ್ಕೊಂಡು ಬರ್ತಾ ಇದ್ರು. ಅದಕ್ಕೆ ಸ್ವಲ್ಪ ಹೇಳಿದೆ, ಏನು ಮಾಡೋಕ್ಕಾಗಲ್ಲ, ಹಿಂದೆ ಅವು ಬರ್ತವೆ. ಬಂದ್ಬಿಟ್ಟು ಈ ಥರ ಮಾಡ್ತಾರೆ. ಜೋರಾಗಿ ಮ್ಯೂಸಿಕ್ ಹಾಕೊಂಡು ಅದು ಎರಡೆರಡು ಮೊಬೈಲಾಗಿ ಕೇಳಿಸ್ಕೊಂಡು ಬರ್ತಾ ಇದ್ದಾರೆ. ಅಂದರಿದ್ರು ನನ್ನ ಮಕ್ಕಳು. ಆ ಚಿಕ್ಕದು ವಾಟರ್ ಸ್ಟ್ರೀಮ್ ಕ್ರಾಸ್ ಆದಾಗ್ಲಿಂದನೂ ಈ ವಾಟರ್ ಫಾಲ್ಸ್ದು ಸೌಂಡ್ ಬರ್ತಾನೆ ಇದೆ. ಬರ್ತಾ ಜೋರಾಗ್ತಾ ಇದೆ ನೋಡ್ರಿ. ಈ ಥರ ಎಲ್ಲ ಬಂಡೆ ಉಳಿಸಿ ಹಾಕೊಂಡ್ಕೊಂಡು ಬಂದರೆ ಹತ್ತಿರದಲ್ಲೇ ವಾಟರ್ ಫಾಲ್ ಇದೆ ಅಂತ ಅರ್ಥ. ಇಲ್ಲೆಲ್ಲ ಎಡಭಾಗಕ್ಕೆ ಬೀಳ್ತಾ ಇದೆ ವಾಟರ್ ಫಾಲ್. ಓಕೆ, ಸಿಕ್ಕಿತು ವಾಟರ್ ಫಾಲ್ ಸಿಕ್ಕಿತು. ನನಗಂತೂ ಇದು ಅನ್ಎಕ್ಸ್ಪೆಕ್ಟೆಡ್ ಸ್ಟ್ರೀಮ್. ಇದು ಗೊತ್ತೇ ಇರಲಿಲ್ಲ ಇಲ್ಲಿ ವಾಟರ್ ಫಾಲ್ ಸಿಗುತ್ತೆ ಅಂತ. ನೋಡ್ರಿ, ಇಷ್ಟು ದೊಡ್ಡ ವಾಟರ್ ಫಾಲು ಕೆಳಗಡೆ ಹರ್ಕೊಂಡು ಬೀಳ್ತಾ ಇದೆ. ಈ ಥರ ಇದನ್ನು ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು ನಾವು ಮುಂದೆ. ನೋಡ್ರಿ, ಈ ಥರ ವಾಟರ್ ಫಾಲ್ಸು ಬೀಳ್ತಾ ಇದೆ. ಸೈಕಿಕ್ ಆಗಿದೆ ಅನ್ನೋದು. ನಮಗೆ ಈ ಟ್ರೆಕ್ಕಿಂಗಿಂದ ಏನೇನು ಸಿಗುತ್ತೆ ಅಂದರೆ ಇದೇ ಚಾನ್ಸು.
ಏಕೆಂದರೆ ಈ ಥರ ಒಂದು ಹಿಡನ್ ವಾಟರ್ ಫಾಲ್ಸು ಈ ಥರ ಎಲ್ಲ ಸಿಗುತ್ತೆ ನಮಗೆ. ಎಲ್ಲರೂ ಭಾಳ ಎಂಜಾಯ್ ಮಾಡ್ತಾ ಇದ್ದಾರೆ ಟ್ರೆಕ್ಕರ್ಸ್. ವಾಟರ್ ಫಾಲ್ಸ್ ಬಿಟ್ಟು ಸ್ವಲ್ಪ ಮುಂದೆ ಬಂದಮೇಲೆ ಇದೊಂದು ವ್ಯೂ ಕಾಣಿಸುತ್ತೆ. ಹುಲ್ಗಾವಲ್ಗಿತ್ತು ಇಷ್ಟೊತ್ತಿಗೆ, ಸಡನ್ನಾಗಿ ಮೋಡ ಕವರ್ ಆಗೋಗ್ಬಿಡ್ತು. ಆ ಕಡೆ ಗುಡ್ಡ ಕಾಣಿಸ್ತಾ ಇತ್ತು ನೋಡಿರಿ, ಮೋಡ ರನ್ನಿಂಗಲ್ಲಿದೆ ನೋಡಿ. ಆಲ್ಮೋಸ್ಟ್ ನಾವು ಸ್ವಲ್ಪ ನೆತ್ತಿ ಮೇಲೆ ನಡೀತಾ ಇದ್ದೀವಿ. ಸ್ವಲ್ಪ ಸ್ಟೀಪೇ ಸಿಗುತ್ತೆ, ಯಾವುದು ಸ್ಟೀಪ್ ಇಲ್ಲ. ಈ ಫ್ಲ್ಯಾಟಲ್ಲಿ ನಡ್ಕೊಂಡು ಹೋಗಬೇಕು. ಒಂದು 2.5-3 ಕಿಲೋಮೀಟ್ರು ಸ್ವಲ್ಪ ಅಪ್ ಅಷ್ಟೇ, ಏನಂತ ತೀರಾ ಹೈಕಿಂಗ್ ಏನಿರಲ್ಲ. ಸ್ವಲ್ಪ ಮಾಡ್ರೇಟಾಗಿ ಒಂದು ಅಪ್ ಇದೆ ಅಷ್ಟೇ, 1-2 ಕಿಲೋಮೀಟ್ರ್. ಅಂದರೆ ಅದು ಏನು ತೀರಾ ಫುಲ್ ಒನ್ ಸೈಡ್ ಅಪ್ಪು ಇಲ್ಲ, ಸ್ವಲ್ಪ ಅಪ್ಪು ಸ್ವಲ್ಪ ಡೌನು ಸ್ವಲ್ಪ ಫ್ಲ್ಯಾಟು, ಈ ಥರದ್ರಲ್ಲಿ ಬಂದಿದ್ದೀವಿ ನಾವು. ಆಮೇಲೆ ಇನ್ನೊಂದು ಈ ಥರ ಸಿಗುತ್ತೆ. ಇನ್ನೊಂದು ಫಾಲ್ಸಿಂದೂ ಸೌಂಡು ಕೇಳಿಸ್ತಾ ಇದೆ ಇಲ್ಲಿಗೇನೆ. ನೋಡೋಣ, ಒಟ್ಟು 2 ವಾಟ್ರ್ ಫಾಲ್ಸ್ ಸಿಗುತ್ತೆ ಇಲ್ಲಿ ಈ ಟ್ರೆಕ್ಕಿಂಗ್ ಪಾತಲ್ಲಿ. ಅದಾದಮೇಲೆ ನಮಗೆ ಇದು ಒಂದು ಸೆಕೆಂಡ್ ವಾಟರ್ ಫಾಲ್ ಥರ, ಆದರೆ ಅಷ್ಟು ದೊಡ್ಡದಾಗಿ ಹರಿತಾ ಇಲ್ಲ, ಸ್ವಲ್ಪ ಚಿಕ್ಕದಾಗಿ ಹರಿತಾ ಇದೆ. ಈ ಥರ ಇದೆ, ಇಲ್ಲಿ ಕೆಳಗಡೆ ಬೀಳ್ತಾ ಇದೆ. ಇಲ್ಲಿ ನೋಡಿದ್ರೆ ಈ ಮೇಲ್ಗಡೆಯಿಂದ ಈ ಥರ ಬರ್ತಾ ಇದೆ ನೀರು. ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಇನ್ನೊಂದು ಚಿಕ್ಕ ಜರಿ. ಈ ವೆಸ್ಟರ್ನ್ ಘಾಟ್ಸಲ್ಲಿ ಈ ಟ್ರೆಕ್ಕಿಂಗ್ ಮಾಡೋದಲ್ಲಿ ಇದೊಂದು ಒಂಥರ ಭಾಳ ಒಳ್ಳೆಯ ಅನುಭವ. ಎಲ್ಲ 1 ಕಿಲೋಮೀಟ್ರು ಅರ್ಧ ಕಿಲೋಮೀಟ್ರಿಗೆಲ್ಲ ಒಂದು ಈ ಥರ ವಾಟರ್ ಸ್ಟ್ರಿಪ್ಗಳು ಸಿಗ್ತಾನೆ ಇರ್ತವೆ. ಅದು ಈ ಕುದುರೆಮುಖ ರೇಂಜಲ್ಲಂತೂ ಭಾಳ ಸಿಗುತ್ತೆ ವಾಟರ್ ಸ್ಟ್ರೀಮ್ಗಳು. ದೊಡ್ಡ ಮರಕ್ಕೆ ಡಿಪೆಂಡೆನ್ಸಿಯಾಗಿ ಕರೆಯವರೆಯಾದ ಗಿಡಗಳು ಮತ್ತು ಪಾಚಿ ಥರದ್ದು ಗಿಡಗಳು ಎಲ್ಲ ಹಬ್ಕೊಂಡಿದ್ದಾವೆ. ಮೇಲ್ಗಡೆ ಎಲ್ಲಾದ್ರೂ ಆರ್ಕಿಡ್ಸು ಇರ್ತವೆ. ಸ್ವಲ್ಪ ದೂರ ಬಂದಮೇಲೆ ಇಲ್ಲಿ ಹಂಗೆ ಒಂದು ನೀರಿನ ಮೊರೆತ ಅಷ್ಟು ಭಾರಿಯಾಗಿ ಕೇಳಿಸ್ತಾ ಇದೆ. ಕೆಳಗಡೆ ಹರಿತಾ ಇದೆ ಒಂದು ಸ್ಲೀಪಾಗಿ ಜರಿ. ಬರೀ ಕಣ್ಣಿಗೆ ಕಾಣಿಸ್ತಾ ಇದೆ, ನಮ್ಮ ಕ್ಯಾಮ್ರಾ ಕಣ್ಣಿಗೆ ಕಾಣಲ್ಲ ಅಂತ ಕಾಣುತ್ತೆ. ಚಿಕ್ಕದ ಒಂದು ಫಾಲ್ಸು ಫಾರ್ಮೇಷನ್ ಆಗ್ತಾ ಇರ್ಬೋದು ಅಲ್ಲಿ, ಅದಕ್ಕೆ ಎಷ್ಟೊಂದು ಸೌಂಡು ನೋಡ್ರಿ. ಈ ಥರ ಇದೆ ಮೇಲೆ ಬರ್ತಾ ನೋಡಿ, ಈ ಥರ ಸ್ಟ್ರೀಮ್ ಬರ್ತಾ ಇದೆ. ಇಲ್ಲಿ ಕೆಳಗಡೆ ಹೋಗ್ಬಿಟ್ಟು ಸಡನ್ ಡೆಪ್ತ್ ಇರೋದ್ರಿಂದ ನೋಡಿ, ಅಲ್ಲಿ ಫಾಲ್ ಬೀಳ್ತಾ ಇದೆ ನೋಡಿ. ಆ ಸಡನ್ ಡೆಪ್ತ್ ಇರೋದ್ರಿಂದ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ನಿಮಗೆ ರೋಪ್ ಕಟ್ಟಿದ್ದಾರೆ. ಆ ರೋಪ್ ಸಹಾಯದಿಂದ ನಾವು ದಾಟಿ ಆಚೆ ಹೋಗಬೇಕು. ಅಲ್ಲೇನಾದರೂ ಮೇಲ್ಗಡೆ ಅಚಾನಕ್ಕಾಗಿ ಮಳೆನೂ ಜಾಸ್ತಿ ಆಯಿತು ಅಂದರೆ ಇದ್ರ ನೀರಿನ ರಭಸನೂ ಜಾಸ್ತಿ ಆಗೋಗುತ್ತೆ. ಆವಾಗ ಸ್ವಲ್ಪ ಭಾಳ ಕಷ್ಟ ಆಗುತ್ತೆ ನೋಡ್ರಿ. ಈ ಥರ ಇದೆ. ಈಗ ಶೂಸ್ ಎಲ್ಲ ಬಿಚ್ಚಿ ಕೈಯಲ್ಲಿ ಇಟ್ಕೊಂಡು ತಡ್ತಾ ಇದ್ದೀವಿ ಬರೀ ಕಾಲಲ್ಲಿ. ತಿರ್ಗಾ ಹಿಂಸೆ ಆಗೋಗ್ಬಿಡುತ್ತೆ. ಥಂಡಿಯ ಸ್ಪರ್ಶದಿಂದ ಪಾದ ರಿಲ್ಯಾಕ್ಸ್ ಆಗೋಗ್ಬಿಡ್ತು. ಈ ಥರ ಇದೆ ನೋಡಿ. ಈ ಹಗ್ಗದ ಸಹಾಯದಿಂದ ನಾವು ದಾಟ್ಕೊಂಡು ಹೋಗಬೇಕು. ಈ ಥರ ಬರ್ತಾ ಇದೆ. ಫುಲ್ ಕೊರಿತಾ ಇದೆ ಥಂಡಿ ನೀರು.
ಸೆಂಟ್ರ್ ಬಂದಾಗ ಪ್ರೆಷರ್ ಜಾಸ್ತಿ ಆಗುತ್ತೆ. ಈ ಥರ ಇದೆ. ಆ್ಯಕ್ಚುಲಿ ಇದು ಬಂದು ನೇತ್ರಾವತಿ ನದಿದು ಪೀಕ್ ಇದು ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೇತ್ರಾವತಿ ನದಿ. ಕುಡಿಯೋ ನೀರು ಯಾರೂ ಗಲೀಜು ಮಾಡಬೇಡಿ, ನೇತ್ರಾವತಿ ನದಿ. ಇದೇ ಸ್ಟಾರ್ಟಿಂಗ್ ಫಾರಮ್. ಅದು ಎಲ್ಲಿ ಸ್ವಲ್ಪ ಎಲ್ಲ ಕಲೆಕ್ಟಿವ್ ಆಗಿ ಎಲ್ಲಿಂದ ಹುಟ್ಟುತ್ತೋ ನೇತ್ರಾವತಿ ನದಿ, ಆ ಬೆಟ್ಟಕ್ಕೇ ನೇತ್ರಾವತಿ ಶಿಖರ ಅಂತ ಒಂದು ಹೆಸರಿಟ್ಟಿದ್ದಾರೆ. ಆ ಹೊಳೆಯಿಂದ ಆಚೆ ಬಂದಮೇಲೆ ಮುಂದೆ ಸ್ವಲ್ಪ ಇನ್ಮೇಲೆ ಸ್ವಲ್ಪ ಹೈಕ್ ಮಾಡಿದ್ರೆ ನಮಗೆ ನೇತ್ರಾವತಿ ಪೀಕ್ ಸಿಕ್ಕೋಗುತ್ತೆ. ಅಲ್ಲಿ ಕಾಣಿಸ್ತಾ ಇರೋದೆ ಪೀಕು ಮೇಲ್ಗಡೆ ಜನ ಹೋಗ್ತಾ ಇದ್ದಾರೆ ನೋಡಿ. ಇಲ್ಲಿಂದನೇ ಸೈಕಿಕ್ಕ ಕಾಣುತ್ತೆ. ಈ ಥರ ಬಂದು ಮೋಡ ಹೊಡೆಯೋದೇ ಇಲ್ಲಿ ವಿಶೇಷ. ಸ್ವಲ್ಪ ಮೇಲೆ ಬಂದ ಮೇಲೆ ಈ ಥರ ಭಾಳ ಚೆನ್ನಾಗಿರುತ್ತೆ. ಮೋಡಗಳೆಲ್ಲ ಹಿಂಗೆ ಹೋಗ್ತಾ ಇರುತ್ತೆ. ಇದೇನು ಗೋಪ್ರೋ ಅಲ್ಲ, ಇದು ಫಸ್ಟ್ ಅಂದರೆ ಇಲ್ಲ, ವಾಟರ್ ಪ್ರೂಫ್ ಕೇಸೇಜ್ ಹಾಕ್ಬೇಕು ಇದಕ್ಕೆ. ಈ ಥರ ಕಾಣಿಸ್ತಾ ಇದೆ. ಸ್ವಲ್ಪ ಮೇಲೆ ಹೋದರೆ ಅದೇ ಪೀಕು. ಹಾಂ ಸೋಲೋ ಅಲ್ಲಪ್ಪ. ಅಲ್ಲಿಂದ ನಡ್ಕೊ ಬರ್ತಾ ಇದ್ವಿ. ಇನ್ನೇನು ಈ ಪೀಕ್ ಹತ್ತಿದ್ರೆ ನಮ್ಗೆ ಆ ಮೋಡಗಳು ಬರೋದು ಈಗ ನೋಡಿ ಸೆನ್ಸ್ ಆಗ್ತಾನೆ ಇದೆ ಆಲ್ರೆಡಿ. ಹಂಗೆ ಮಕ್ಕ ಕೊಡಿತಾ ಇದ್ದಾವೆ. ಇದೆ ಇದೇ ನೋಡಿ ನೇತ್ರಾವತಿ ಪೀಕು. ನಾವು ಅಲ್ಲಿ ಹೋಗ್ತಿದ್ದಂಗೆ ಆ ಕಡೆ ವ್ಯೂ ಕಾಣಿಸುತ್ತೆ. ಆ ಮೋಡ ಇದೆಯಲ್ಲ ನೋಡಿ, ಆ ಬೆಟ್ಟ ಸಾಲು ಹೊಡೆದು ತಿರ್ಗಿ ಹಂಗೆ ವಾಪಸ್ ಹೋಗ್ತಾ ಇರುತ್ತೆ. ನನ್ನ ಪ್ರಕಾರ ಅದು ಸಮುದ್ರದಿಂದ ಎದ್ದು ಬರೋ ಅಂಥ ಆವಿಯಾಗಿರೋ ಮೋಡ ಇರ್ಬೋದು. ನೋಡಿರಿ, ಈ ಥರ ಮೋಡ ಬಂದು ಆಚೆ ಹೋಗೋದಕ್ಕೆ ಕರಾವಳಿಯಲ್ಲಿ ಸಾಕಷ್ಟು ಮಳೆ ಬರುತ್ತೆ. ಅಂದರೆ ವೆಸ್ಟರ್ನ್ ಘಾಟ್ಸು ಸ್ವಲ್ಪ ಮೋಡಗಳನ್ನ ತಡೆದು ಅದಕ್ಕೆ ಬಿಕ್ಕಿ ಹೆಚ್ಚಾದವು ನಮ್ಮ ಬಯಲುಸೀಮೆ ಕಡೆಗೆ ಮೋಡಗಳು ಬರ್ತವೆ. ಆ ಥರ ಕೆಲವೆಲ್ಲ ಹಂಗೆ ವಾಪಸ್ ಹೋಗ್ತಾ ಬರೋದು, ಇನ್ನು ಕೆಲವು ಇಲ್ಲೇ ಮಳೆ ಸುರಿಸ್ತದೆ. ನೋಡಿರಿ, ಈ ಕಡೆ ಇಲ್ಲಿಂದ ಬರ್ತಾ ಇದೆಯಲ್ಲ ಮೋಡ, ಇಲ್ಲೇ ಸುರಿಸಿ ನೇತ್ರಾವತಿ ನದಿ ನೀರಾಗಿ ಹರಿದು ಹೋಗುತ್ತೆ. ಇಲ್ಲಿ ಬಂದೀಗ ನೇತ್ರಾವತಿ ಪೀಕ್ ರೀಚ್ ಆದೆ. ಭಾಳಷ್ಟು ಜನ ಆಲ್ರೆಡಿ ಕ್ರೌಡು ಸೇರಿದ್ದಾರೆ. ಈ ಥರ ಇದೆ ನೋಡಿ. ಓಹೋ, ಆಲ್ಮೋಸ್ಟ್ ಅಲ್ಲೆಲ್ಲ ಹತ್ತಾಬಿಟ್ಟಿದ್ದಾರೆ. ಮೆಜಾರಿಟಿ 300 ಜನಕ್ಕೆ ಮಾತ್ರ ಅವಕಾಶ ಇರೋದು. ಇಲ್ಲೆಲ್ಲ ನೋಡ್ರೆ ಆಲ್ಮೋಸ್ಟ್ 300 ಜನ ಇದ್ದಾರೆ. ಎಲ್ಲರೂ ಸ್ವಲ್ಪ ವ್ಯೂ ಕ್ಲಿಯರೆನ್ಸ್ಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಕಾಣುತ್ತೆ. ವ್ಯೂಸ್ ಎಲ್ಲ ಏನು ಕಾಣ್ತಾ ಇಲ್ಲ, ಮೋಡ ಕವರ್ ಆಗೋಯ್ತು. ನೋಡಿ, ಈ ಥರ ಇದೆ ಸುತ್ತ. ಸುತ್ತ ಈ ಥರ ಇದೆ. ಇಲ್ಲೊಂದು ಸ್ವಲ್ಪ ಹಿಂಗೆ ರಿಲೀಸ್ ಆಯ್ತು ಈಗ ಗ್ರೀನ್ರಿ. ಇನ್ನು ಮಿಕ್ಕಿದ ಕಡೆ ಎಲ್ಲ ವೈಟ್ ಫುಲ್ ಮೋಡ ಇದೆ. ಇದೇ ಡೆಡ್ ಎಂಡು. ಇಲ್ಲಿಂದ ರೈಟ್ ಸೈಡಲ್ಲಿ ಇದು ಕುದುರೆಮುಖ ಕಾಣುತ್ತೆ. ಲೆಫ್ಟ್ ಸೈಡಲ್ಲೆಲ್ಲ ರಾಣಿಜರಿ. ಫುಲ್ ಮೋಡ ಕವರ್ ಆಗೋಗ್ಬಿಡ್ತು. ಈ ಕಡೆ ನಾವು ಬಂದಿದ್ದ ದಾರಿಲಿ ಮಾತ್ರ ಸ್ವಲ್ಪ ವ್ಯೂ ಕಾಣಿಸ್ತಾ ಇದೆ. ನೋಡ್ರಿ, ಇದೇ ನೇತ್ರಾವತಿ ವ್ಯೂದು. ಅಂದರೆ ಮೋಡ ಹಿಂಗೆ ಹೊಡೆದು ತಿರ್ಗಾ ರಿವರ್ಸ್ ವಾಪಸ್ಸು ಹೋಗುತ್ತಲ್ಲ, ಇದನ್ನೇ ನೇತ್ರಾವತಿ ವ್ಯೂ ಅನ್ನೋದು. ಸ್ವಲ್ಪ ಮೋಡ ಮರೆಯಾದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ.